ಶರಾವತಿ ನದಿ ದಂಡೆಗೆ ಸುಮಾರು 450 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೊಳೆಬಾಗಿಲು ಕಳಸವಳ್ಳಿ ಸೇತುವೆ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಆಗಿ 6 ತಿಂಗಳಲ್ಲಿ ಸರಿಸುಮಾರು 8ರಿಂದ 10 ಆಕ್ಸಿಡೆಂಟ್ಗಳು ಒಂದೇ ಸ್ಥಳದಲ್ಲಾಗಿದೆ. ಸಾಗರದಿಂದ ಪ್ರವೇಶವನ್ನು ಪಡೆಯುವಂತಹ ಸೇತುವೆಯ ಆರಂಭಿಕ ಪಾಯಿಂಟ್ನಲ್ಲಿ ಈ ಆಕ್ಸಿಡೆಂಟ್ ನಡೀತಾ ಇದೆ. ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಅಲ್ಲಿ ತುಂಬ ಡೀಪ್ ಆಗಿರ್ತಕ್ಕಂತಹ ಕರ್ವ್ ಇದೆ. ಏಕಾಏಕಿ ಸಾಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವನ್ನು ಪಡೆದುಕೊಂಡು ಬರುವಂತಹ ವಾಹನಗಳು ಸೇತುವೆ ಹತ್ರ ಬಂದ ತಕ್ಷಣನೆಯ ಡೀಪ್ ಕರ್ವನ್ನು ತೆಗೆದುಕೋಬೇಕಾಗಿರೋದ್ರಿಂದ, ಸರಿ ಹೊತ್ತಿನಲ್ಲಿ ಸೇತುವೆಯನ್ನು ನೋಡುತ್ತಲೇ ಡೀಪ್ ಕರ್ವ್ ತೆಗೆದುಕೊಳ್ತಾ ಇರೋದ್ರಿಂದ ಹೆಚ್ಚಿನ ಅಪಘಾತಗಳು ಅಲ್ಲಿ ಸಂಭವಿಸ್ತಾ ಇದ್ದಾವೆ. ಕಳೆದ 6 ತಿಂಗಳಲ್ಲಿ 8ರಿಂದ 10 ವೆಹಿಕಲ್ಗಳು ಒಂದೇ ಪ್ರದೇಶದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟಿನ ರೀತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅದು ಗಾಡಿ ಕೇವಲ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಅಲ್ಲ, 3-4 ಪಲ್ಟಿ ಆಗಿ ಬೀಳ್ತಾ ಇದ್ದಾವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋದು ಒಂದು ಕಡೆ ಆದರೆ, ನಮಗೆ ಬಹಳ ಬೇಸರವೂ ಆಗಿದೆ, ಸರಿ ಹೊತ್ತಿನಲ್ಲಿ ನೋವಾಗಿದೆ, ಮತ್ತೆ ಆತಂಕವೂ ಕೂಡ ಆಗಿದೆ. ಈ ರೀತಿಯಲ್ಲಿ ಆಕ್ಸಿಡೆಂಟ್ಗಳಾದರೆ ನಾವು ಇಲ್ಲಿ ಸುಗಮ ಪ್ರಯಾಣವನ್ನು ಹೇಗೆ ಮಾಡುವುದು ಅನ್ನುವಂಥ ಮೂಲಭೂತ ಪ್ರಶ್ನೆಯನ್ನು ಎದುರುಗಡೆ ಇಟ್ಕೊಂಡಿದ್ದೇವೆ. ಆ ಕಾರಣದಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ನಾವು ಆಗ್ರಹಿಸ್ತೇವೆ. ಶರಾವತಿ ಸಂತ್ರಸ್ತರಿಗೆ ರಾಷ್ಟ್ರೀಯ ಹೆದ್ದಾರಿಯ ಮುಖಾಂತರ ಸೇತುವೆಯನ್ನು ನಿರ್ಮಾಣ ಆಯಿತು, ಆದರೆ ಸೇತುವೆಯ ಆರಂಭದ ಜಾಗದೇ ಆಕ್ಸಿಡೆಂಟ್ ಝೋನ್ ಆಗಿರೋದ್ರಿಂದ ಇದನ್ನು ಪರಿಹರಿಸೋದಕ್ಕೆ ಬೇಕಾದಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅಗತ್ಯ ಕ್ರಮ ತಗೋಬೇಕು. ಬಹಳ ಮುಖ್ಯವಾಗಿ ಅದರ ವೇಗ ನಿಯಂತ್ರಣಗಳನ್ನು ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿರ್ತಕ್ಕಂತಹ ಪರಿಹಾರಗಳನ್ನು ತಗೋಬೇಕು. ಸರಿ ಹೊತ್ತಿನಲ್ಲಿ ಅದರ ರಸ್ತೆಯನ್ನು ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು ಅನ್ನೋಕ್ಕೆ ಸಂಬಂಧಪಟ್ಟಂತೆ, ಡೀಪ್ ಕರ್ವನ್ನು ತಪ್ಪಿಸೋದಕ್ಕೆ ಏನು ಮಾಡ್ಬೋದು ಅನ್ನೋ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕ್ರಮ ತಗೋಬೇಕು. ಕ್ರಮ ತೆಗೆದುಕೊಳ್ಳುವ ಮುಖಾಂತರವಾಗಿ ಸಂಭಾವನೀಯ ಅಪಘಾತಗಳನ್ನು ತಪ್ಪಿಸಬೇಕು, ಆ ಮುಖಾಂತರ ಜೀವಹಾನಿಯನ್ನು ತಪ್ಪಿಸಬೇಕು. ಈಗಾಗಲೇ ಶರಾವತಿ ನದಿ ದಂಡೆಯ ಜನರು ಮುಳುಗಡೆಯ ಹಿನ್ನೆಲೆಯಲ್ಲಿ ತಮ್ಮ ಬಲಿದಾನಗಳನ್ನು ನೀಡಿದ್ದಾರೆ. ಅವರಿಗೆ ಭಾಗ್ಯವಾಗಿ ಬಂದಿರತಕ್ಕಂಥ ಸೇತುವೆ ಮತ್ತೊಂದು ಸೂತಕವಾಗಿ ಪರಿವರ್ತನೆ ಆಗಬಾರ್ದು. ಪ್ರತಿ ದಿವಸ ವಾರಕ್ಕೊಂದು ದಿವಸನೋ 2 ದಿವಸ ಇಲ್ಲಿ ಆಕ್ಸಿಡೆಂಟ್ ಆಗಿ ಅವರನ್ನು ತೆಗೆದುಕೊಂಡು ಆಸ್ಪತ್ರೆ ಸೇರಿಸುವುದೇ ನಮ್ಮ ಕರ್ತವ್ಯ ಆಗಬಾರ್ದು. ಮತ್ತು ನಮ್ಮ ಊರಿಗೆ ಸಿಗಂದೂರಿನಂತಹ ಪ್ರವಾಸಿ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ಕೂಡ ಅತ್ಯಂತ ಸುರಕ್ಷತೆಯಲ್ಲಿ ಇಲ್ಲಿಗೆ ನಮ್ಮ ಊರಿಗೆ ಬಂದು ಹೋಗಬೇಕು. ಆ ಕಾರಣದಿಂದ ಈ ಪ್ರವಾಸಿ ತಾಣ ಮತ್ತು ಭಕ್ತಿ ತಾಣ ಆಗಿರ್ತಕ್ಕಂಥ ಸಿಗಂದೂರು ಮತ್ತು ಸಿಗಂದೂರು ಸೇತುವೆ, ಚೌಡೇಶ್ವರಿ ಸೇತುವೆಗೆ ಸುರಕ್ಷತೆಯ ಭಾಗವಾಗಿ ವೈಜ್ಞಾನಿಕವಾಗಿರ್ತಕ್ಕಂಥ ಕಾಮಗಾರಿಯನ್ನು ಚಾಲನೆಗೊಳಿಸಬೇಕು ಮತ್ತು ಈಗ ಆಗಿರ್ತಕ್ಕಂಥ ವ್ಯತ್ಯಯವನ್ನು ಮತ್ತು ಅಸಮರ್ಪಕತೆಯನ್ನು ಸರಿಪಡಿಸಬೇಕು ಅಂತ ನಾವು ಕರೂರು ಹೋಬಳಿಯ ನಾಗರಿಕರು ಆಗ್ರಹಿಸ್ತಾ ಇದ್ದಾವೆ. GT ಸತ್ಯನಾರಾಯಣ್, KDP ಸದಸ್ಯರು, ಸಾಗರ.